ಇನ್ನೊಂದು 2 ಮಂತ್ಸಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗೇ ಬಿಟ್ಟಿರ್ತೀರಾ. ಇವನು ಯಾರು ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋಕೆ ಬಂದಿದ್ದಾನೆ ಅಂತ ಅನ್ಕೊಳ್ಳೋದಾದ್ರೆ, ನನ್ನ ಹೆಸರು ದರ್ಶನ್ ಗೌಡ ಅಂತ ಹೇಳಿ. ನಿಮ್ಮ ಥರನೇ ಜಸ್ಟ್ 3 ಇಯರ್ಸ್ ಹಿಂದೆ ನಾನು ಕೂಡ KCET 2022 ಆದಮೇಲೆ ಲೈಕ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆದೆ. ಆ್ಯಂಡ್ ಕರೆಂಟ್ಲಿ ಐ ಮೀನ್ ಮೈ 3rd ಇಯರ್. ಆ್ಯಂಡ್ ನನ್ನ 2nd ಇಯರಲ್ಲೇ ಲೈಕ್ 4th ಸೆಮ್ ಟೈಮಲ್ಲಿ 2 ಸಮ್ಮರ್ ಇಂಟರ್ನ್ಶಿಪ್ಸ್ನ ಕ್ರ್ಯಾಕ್ ಮಾಡಿ ಲೈಕ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಐ ಆಮ್ ಯೆಟ್ ಟು ಜಾಯ್ನ್ ಇಟ್. ಸೊ ಇಂಜಿನಿಯರಿಂಗ್ದು ಬ್ರೈಟ್ ಸೈಡ್ ಎಲ್ಲರೂ ನೋಡೇ ಇರ್ತೀರಾ. ಪ್ಲೇಸ್ಮೆಂಟ್ ಆಗ್ಬೋದು, ಲೈಕ್ 4 ಇಯರ್ಸ್ ಆದ ತಕ್ಷಣ ಕೆಲಸ ಸಿಕ್ಬಿಡುತ್ತೆ, ಇದನ್ನೆಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಕೆಲವು ವಿಷಯಗಳು ಏನಿದೆ ಅದನ್ನ ನನಗೆ ಯಾರು ಹೇಳಿರಲಿಲ್ಲ ಇಂಜಿನಿಯರಿಂಗ್ ಜಾಯ್ನ್ ಹಾಕಿನ ಮುಂಚೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ನಿಮಗೆ ಇನ್ ಅಡ್ವಾನ್ಸ್ ಹೇಳಕ್ಕೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಆಪರ್ಚುನಿಟಿನ ಕೂಡ ತಂದಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ ಅವ್ರಿಗೂ ಕೂಡ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿಬಿಡಿ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೊ ನಾನು ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಲೈಕ್ ವಿಪರ್ಯಾಸ ಏನಂದರೆ, ಇವಾಗ ನಮ್ಮ ಇಂಜಿನಿಯರಿಂಗ್ ಜಾಯ್ನ್ ಆಗೋದೇನಕ್ಕೆ ಒಂದು ಒಳ್ಳೆ ಕಂಪ್ನಿಲಿ ಪ್ಲೇಸ್ ಹಾಕಿ ಲೈಕ್ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಆದಷ್ಟು ಬೇಗ ಅಚೀವ್ ಮಾಡ್ಕೊಳ್ಳೋಕ್ಕೆ. ಬಟ್ ಫಸ್ಟ್ ಇಯರಲ್ಲಿ ಟ್ರೆಡಿಷನಲ್ ಕಾಲೇಜಸ್ಸಲ್ಲಿ ಏನಾಗ್ತಿದೆ ಅಂತ ಅಂದರೆ, ಲೈಕ್ ನಮಗೆ ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಈ ಥರ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನು ಪ್ಲೇಸ್ಮೆಂಟ್ಸ್ಗೋಸ್ಕರ ಜಾಯ್ನ್ ಆಗಿದ್ದಾನೆ, ಅವ್ನಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಡಸ್ ಇಟ್ ಇವನ್ ಮೇಕ್ ಸೆನ್ಸ್? ಇಲ್ಲ ಅಲ್ವಾ? ಅಷ್ಟೇ ಅಲ್ಲ, ಲೈಕ್ ಸಿಲೆಬಸ್ ಏನಿದೆ ತುಂಬಾ ಔಟ್ಡೇಟೆಡ್ ಇದೆ, ಆಯಿತಾ? ಸೊ ನಮ್ಮ ಲೈಕ್ 10 ಇಯರ್ಸ್ ಬಿಫೋರ್ ಏನು ಓದಿದ್ದಾರೆ ನಮ್ಮ ಸೀನಿಯರ್ಸು, ಲೈಕ್ ಆಲ್ಮೋಸ್ಟ್ ಅದೇನೇ ಇವಾಗ ನಮಗೂ ಕೂಡ ಇದೆ. ಇದರರ್ಥ ಲೈಕ್ ಅಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಿರುವಾಗ ಟೆಕ್ನಾಲಜೀಸಲ್ಲಿ ಆ್ಯಂಡ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸು ಕೂಡ ಅದೇ ಥರ ಇನ್ಸ್ಟೆಂಟ್ಲಿ ಎವ್ರಿ ಡೇ ಚೇಂಜ್ ಆಗ್ತಿರುತ್ತೆ. ಅಂಥದ್ರಲ್ಲಿ ಸಿಲೆಬಸ್ ಅದೇ ಥರ ಇದ್ದರೆ ಹೆಂಗೆ ಸ್ಟೂಡೆಂಟ್ಸ್ನ ಲೈಕ್ ಇಂಜಿನಿಯರಿಂಗ್ ಆದಮೇಲೆ ಪ್ಲೇಸ್ ಆಗೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳಿ? ರೈಟ್ ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಇಂಡಸ್ಟ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ, ಇಂಡಸ್ಟ್ರಿ ಅಂತ ಅಂದರೆ ಇವಾಗ ಲೈಕ್ ನಿಮ್ಮನ್ನ ಯಾರು ಹೈರ್ ಮಾಡ್ಕೋತಾರೆ, ಇವಾಗ ಕಾರ್ಪೊರೇಟ್ ಕಂಪ್ನೀಸ್ ಇರ್ಬೋದು ಅಥವಾ ಬಿಗ್ MNCs ಇರ್ಬೋದು, ಏನು ನೀವು ಕೆಲಸಕ್ಕೆ ಅಲ್ಲಿ ಲೈಕ್ ಪ್ಲೇಸ್ಮೆಂಟ್ ಅಂತ ಆಗ್ತೀರಾ, ಆ ಕಂಪ್ನೀಸ್ಗೆ ಒಂದಿಷ್ಟು ಕೆಲಸ ಆಗಬೇಕಾಗಿರುತ್ತೆ. ಸೊ ಆ ಕೆಲಸ ಮಾಡೋಕ್ಕೆ ಏನೇನು ಸ್ಕಿಲ್ಸ್ ಬೇಕೋ ಅದು ತಾನೇ ಅವ್ರಿಗೆ ಬೇಕಾಗಿರೋದು. ಅದ್ಬಿಟ್ಟು ನಾನು ಇಂಜಿನಿಯರಿಂಗಲ್ಲಿ ಈ ಸಬ್ಜೆಕ್ಟ್ ಓದಿದೆ, ಆ ಸಬ್ಜೆಕ್ಟಲ್ಲಿ CGPA ತೊಗೊಂಡೆ, ಟಾಪರ್ ಆಗಿ ಗ್ರಾಜ್ಯುಯೇಟ್ ಆದೆ, ಲೈಕ್ ಇದೆಲ್ಲ ಏನು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಈ ಕೆಲಸ ಬೇಕು ಅಂತಂದರೆ ಆ ಸ್ಕಿಲ್ಸ್ ಏನಿದೆ ಅದು ಬೇಕಾಗಿರೋ ಸ್ಟೂಡೆಂಟ್ಸ್ ಬೇಕಾಗಿರ್ತಾರೆ. ಅದರ ಅರ್ಥ ಆ ಸ್ಕಿಲ್ಸ್ ಏನಿದೆ ಅದನ್ನ ಕಾಲೇಜಸ್ ಹೇಳ್ಕೊಡ್ಬೇಕು ಹೊರತು ಲೈಕ್ ಏಜ್ ಓಲ್ಡ್ ಸಿಲೆಬಸ್ಸಲ್ಲಿ ನಾನು ಆ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ, ಈ ಥರ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ, ಲೈಕ್ ದಿಸ್ ಡಸಂಟ್ ಮೇಕ್ ಸೆನ್ಸ್ ಆ್ಯಂಡ್ ಇಟ್ ಇಸಂಟ್ ಮೇಕಿಂಗ್ ಸೆನ್ಸ್. ಅದೇ ರೀಸನ್ನಿಂದ ಅಪ್ ಟು 60% ಆಫ್ ದ ಸ್ಟೂಡೆಂಟ್ಸ್ ಏನು ಗ್ರಾಜ್ಯುಯೇಟ್ ಆಗ್ತಿದ್ದಾರೆ ಇಂಜಿನಿಯರಿಂಗಿಂದ, ದೇ ಆರ್ ಗ್ರಾಜ್ಯುಯೇಟಿಂಗ್ ಅನ್ಎಂಪ್ಲಾಯ್ಡ್. ಸೊ ಅವ್ರ ಪೇರೆಂಟ್ಸು ಕೂಡ ಇಂಜಿನಿಯರಿಂಗ್ ಜಾಯ್ನ್ ಮಾಡಿಸುವಾಗ ಲೈಕ್ ನನ್ನ ಮಗ ಅಥವಾ ನನ್ನ ಮಗಳು 4 ಇಯರ್ಸ್ ಆದಮೇಲೆ ಲೈಕ್ ಒಂದೊಳ್ಳೆ ಕಂಪ್ನಿಲಿ ಪ್ಲೇಸ್ ಆಗ್ತಾಳೆ ಅನ್ನೋ ಡ್ರೀಮ್ ಕಂಡಿರ್ತಾರಲ್ವಾ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ದೇರ್ ಇನ್ ದ ಟ್ರೆಡಿಷನಲ್ ಕಾಲೇಜಸ್. ಸೊ ನಿಮಗಿದು ವೆಲ್ ಇನ್ ಅಡ್ವಾನ್ಸ್ ಗೊತ್ತಿರಬೇಕು ಬಿಫೋರ್ ಯು ಜಾಯ್ನ್. ಆಮೇಲೆ ನೀವು ಜಾಯ್ನ್ ಆದಮೇಲೆ ನನಗೆ ಫಸ್ಟ್ ಇಯರಿಂದನೇ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿಸ್ತಾರೆ, ಲೈಕ್ ಅಷ್ಟೊಂದು ಚೆನ್ನಾಗಿರುತ್ತೆ ಲೈಕ್ ಇಂಜಿನಿಯರಿಂಗು, ಈ ಥರ ಎಲ್ಲ ಅಂದ್ಕೊಂಡು ನೀವು ಜಾಯ್ನ್ ಆಗಿ ಅಲ್ಲಿ ನೀವು ಲೈಕ್ ಸಡನ್ ಶಾಕ್ ಆಗೋದಕ್ಕಿಂತ ಇವಾಗಲೇ ಈ ವಿಷಯಗಳು ಗೊತ್ತಿರಲಿ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಇದಕ್ಕೆ ಯಾರಾದರೂ ಸೊಲ್ಯೂಷನ್ ಕೊಟ್ಟಿದ್ದಾರಾ ಅಂತ ಹೇಳಿ ಒಂದಷ್ಟು ಕಾಲೇಜಸ್ನ ರಿಸರ್ಚ್ ಮಾಡ್ತಿದ್ದೆ. ಅವಾಗ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅನ್ನೋ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯಿತು. ನಮ್ಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಔಟ್ಕಮ್ ಅಲ್ವಾ? ಸೊ ಫಸ್ಟ್ ಔಟ್ಕಮ್ ಬಗ್ಗೆ ನೋಡ್ಬಿಡೋಣ. ಗೂಗಲ್ ಸಮ್ಮರ್ ಆಫ್ ಕೋಡ್ ಅಂತ ಹೇಳಿ ಒಂದು ಗ್ಲೋಬಲ್ ಲೆವೆಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್, ಆಯ್ತಾ? ಸೊ ಇದು ಒಂದು ಓಪನ್ ಸೋರ್ಸ್ ಪ್ರೋಗ್ರಾಮ್ ಆಗಿರುತ್ತೆ. ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಬೇಡ. ಒಂದು ಗ್ಲೋಬಲ್ ಲೆವೆಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಇಂಡಿಯಾದಿಂದ ಅರೌಂಡ್ 300 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ. ಅಂತದ್ರಲ್ಲಿ 3 ಸ್ಟೂಡೆಂಟ್ಸ್ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಆಗಿದ್ದಾರೆ ಅಂತ ಅಂದ್ರೆ ಇಟ್ ಮಿಲ್ ಸ್ಪೀಕ್. ಅಂಡ್ ಈ ರಿಸಲ್ಟ್ಸ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವರು ಆನ್ ಪಾಯಿಂಟ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೇ ನೋಡ್ಕೊಂಡು ಅದ್ರ ಮೇಲೆನೇ ಇವ್ರು ಕರಿಕ್ಯುಲಮ್ನ ಫ್ರೇಮ್ ಮಾಡ್ಕೊಂಡು ಟೀಚ್ ಮಾಡ್ತಿದ್ದಾರೆ. ಇಲ್ಲಿ ಲೈಕ್ ಯೂಸ್ಲೆಸ್ ಸಬ್ಜೆಕ್ಟ್ಸ್ ಆಗಿರೋ ಫಿಸಿಕ್ಸ್, ಕೆಮಿಸ್ಟ್ರಿ ಈ ಥರ ಯಾವ ಸಬ್ಜೆಕ್ಟ್ಸು ಕೂಡ ಇರಲ್ಲ. ನಿಮಗೆ ಆನ್ ಪಾಯಿಂಟ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ತಕ್ಕಂಗೆ ನಿಮಗೆ ಸ್ಕಿಲ್ಸ್ನ ಫಸ್ಟ್ ಇಯರಿಂದಾನೇ ಡೆವಲಪ್ ಮಾಡಿಸ್ತಾರೆ, ವಿಚ್ ಇಸ್ ಆಕ್ಚುಲಿ ಇಂಪಾರ್ಟೆಂಟ್ ಇನ್ ಲೈಕ್ BTech ಪ್ರೋಗ್ರಾಮ್. ಅಂಡ್ ನಾರ್ಮಲ್ ಕಾಲೇಜಸ್ ಥರ ಸುಮ್ಮನೆ ಎಕ್ಸಾಮ್ ಬರೆದು ಒಂದಷ್ಟು CGPA ತಗೊಳ್ಳೋದ್ರ ಮೇಲೆ ಎಂಫಸಿಸ್ ಇರಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಂಗೇನು ಇಷ್ಟ ಆಗಿದ್ದು ಅಂತ ಅಂದರೆ, ಲೈಕ್ ಕೋಡಿಂಗ್ ಅನ್ನೋದು ನಿಮ್ಮ ಇಂಜಿನಿಯರಿಂಗ್ ಲೈಫಲ್ಲೇ ಒಂದು ಇಂಪಾರ್ಟೆಂಟ್ ಅಸೆಟ್ ಆಗಿರುತ್ತೆ. ನೀವು ಗ್ರಾಜ್ಯುಯೇಟ್ ಆಗೋ ಅಷ್ಟರಲ್ಲಿ ಇಲ್ಲಿ 5000 hours ಆಫ್ ಕೋಡಿಂಗ್ ಇರುತ್ತೆ, ವಿಚ್ ಇಸ್ ವೇ ಬೇಗ್. ಲೈಕ್ ನಾರ್ಮಲ್ ಕಾಲೇಜಸ್ ಎಲ್ಲ ಕೋಡಿಂಗ್ ಬಿಡಿ ಏನ್ರ ಮೇಲೆ ಎಂಫಸಿಸ್ ಇರಲ್ಲ, ಜಸ್ಟ್ ಮಾರ್ಕ್ಸ್ ತಗೊಳ್ಳೋದು, CGPA ಇನ್ಕ್ರೀಸ್ ಮಾಡ್ಕೊಳ್ಳೋದು, ಅಷ್ಟ್ರ ಮೇಲೆ ಎಂಫಸಿಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಮೇಕಿಂಗ್ ದ ಡಿಫರೆನ್ಸ್ ಅಕಾರ್ಡಿಂಗ್ ಟು ಮೀ. ಈ ಇನ್ಸ್ಟಿಟ್ಯೂಟ್ ನ ಟಾಪ್ ಅಥಾರಿಟಿ ಇರೋರು ಕ್ಲಾಸ್ ಪ್ಲಸ್ ಅನ್ನೋ ಒಂದು 5000 crore ಸ್ಟಾರ್ಟ್ಅಪ್ ಓನರ್ಸ್, ಅವರೇನೆ ಇನ್ಸ್ಟಿಟ್ಯೂಟ್ ನ ಲೈಕ್ ಸ್ಟಾರ್ಟ್ ಮಾಡಿರೋದು. ಸೊ ಅವರು ಲಾಸ್ಟ್ 10 ಇಯರ್ಸ್ ಇಂಡಸ್ಟ್ರಿಲಿ ಇದ್ದು ಒಂದು 5000 crore ಸ್ಟಾರ್ಟ್ಅಪ್ ನ ಅವರು ರನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಲೈಕ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಅಲ್ವಾ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳಿ. ಅಂಡ್ ಅದ್ರ ಜೊತೆಗೆ Xiaomi, CRED ಈ ತರ ಟಾಪ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸಪೋರ್ಟ್ ನ ಕೂಡ ತಗೊಳ್ತಾರೆ ಇವರು. ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಒನ್ ಆಫ್ ದ ಮೇಜರ್ ಫೀಚರ್ ಏನಂದ್ರೆ ಹೌ ಯು ನೆಟ್ವರ್ಕ್ ವಿತ್ ಪೀಪಲ್ ಆರ್ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳಿ. ಅಂದ್ರೆ ಇವಾಗ ಕಂಪ್ನೀಸ್ ಅಲ್ಲಿ ಟಾಪ್ ವರ್ಕರ್ಸ್ ಇರ್ಬೋದು ಅಥವಾ ಲೈಕ್ CTOs ಇರ್ಬೋದು, CEOs ಇರ್ಬೋದು, ಇವ್ರ ಕಡೆಯಿಂದ ಇನ್ಸೈಟ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿನ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಪ್ಲಸ್ ಅಲ್ಯೂಮಿನಿದು ಫುಲ್ ಆಕ್ಸೆಸ್ ಇರುತ್ತೆ. ಅಂತಂದ್ರೆ ಅಲ್ಲಿ ಜಿಯೋ ಸಿನಿಮಾ ಈ ತರ ಟಾಪ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಇವ್ರಿಗೆ ಡೈರೆಕ್ಟ್ ಆಕ್ಸೆಸ್ ಕೂಡ ಇರುತ್ತೆ ನಿಮ್ಗೆ ಏನಾದ್ರು ಇನ್ಸೈಟ್ಸ್ ತಗೋಬೇಕು ಅಂತ ಅಂದ್ರೆ. ಅದ್ರ ಜೊತೆಗೆ ಎವ್ರಿ ವೀಕ್ ಒಬ್ರು ಅಥವಾ ಇಬ್ರು CTOs ಅಥವಾ ಫೌಂಡರ್ಸ್ ಗಳಿಂದ ಸೆಮಿನಾರ್ ಪ್ರೋಗ್ರಾಮ್ಸ್ ಇರುತ್ತೆ. ಅಲ್ಲಿ ನೀವು ಅವ್ರ ಜೊತೆ ಡೈರೆಕ್ಟ್ ಆಗಿ ಟಚ್ ಅಲ್ಲಿ ಬಂದು ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ನೀವು ಅವ್ರ ಹತ್ರನೂ ಕೂಡ ಗೈಡೆನ್ಸ್ ನ ತಗೋತೀರಾ.
ಮಾಡ್ತಿರ್ಬೋದು ರೆಗ್ಯುಲರ್ ಆಗಿ. ಅಂಡ್ ಒಂದು ಇಂಡಸ್ಟ್ರಿ ಸೆಷನ್ಗೋಸ್ಕರ ಇವ್ರ ಸ್ಟೂಡೆಂಟ್ಸ್ ಮೈಕ್ರೋಸಾಫ್ಟ್ ಆಫೀಸ್ಗೆ ಕೂಡ ಹೋಗಿದ್ದಾರೆ. ಇಟ್ ಟೆಲ್ಸ್ ಹೌ ಗುಡ್ ದೇರ್ ನೆಟ್ವರ್ಕಿಂಗ್ ಇಸ್ ಅಂಡ್ ಹೌ ಮಚ್ ಎಂಫಸಿಸ್ ದೇ ಆರ್ ಕೀಪಿಂಗ್ ಆನ್ ದ ನೆಟ್ವರ್ಕಿಂಗ್ ಪಾರ್ಟ್. ಅಂಡ್ ಗೂಗಲ್ ಡೆವಲಪರ್ಸ್ ಕಮ್ಯುನಿಟಿ ಜೊತೆ ಕೊಲಾಬರೇಟ್ ಆಗಿ ಇವರು ಪೊಲಾರಿಸ್ ಬಿಲ್ಡಥಾನ್ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ನ ಕೂಡ ಕಂಡಕ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇಟ್ ಟೆಲ್ಸ್ ಹೌ ಮಚ್ ದೇ ಆರ್ ಎಂಫಸೈಸಿಂಗ್ ಆನ್ ಹ್ಯಾಕಥಾನ್ಸ್ ಅಂಡ್ ಹ್ಯಾಕಥಾನ್ಸ್ ಬ್ರಿಂಗ್ ಔಟ್ ದ ಆಕ್ಚುಯಲ್ ಇಂಜಿನಿಯರಿಂಗ್ ಇನ್ಸೈಡ್ ಯು. ಸೊ ಈ ತರ ಕಾಂಪಿಟೇಷನ್ಸ್ ನ ಇವರು ಎಂಫಸೈಸ್ ಮಾಡ್ತಿದ್ದಾರೆ. ಅಂಡ್ ಫಸ್ಟ್ ಇಯರ್ ಇಂದಾನೆ ಸ್ಟೂಡೆಂಟ್ಸ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಟ್ ಟೆಲ್ಸ್ ಹೌ ಗುಡ್ ದ ಇನ್ಸ್ಟಿಟ್ಯೂಟ್ ಇಸ್. ಇನ್ನೊಂದು ವಿಷಯ ಏನ್ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಸ್ಟಾರ್ಟ್ಅಪ್ ಮೇಲೆ ಯಾರಾದ್ರೂ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಅಪ್ ಟು $10,000 ವರೆಗೂ ಇವರು ಫಂಡಿಂಗ್ ನ ಕೂಡ ರೈಸ್ ಮಾಡ್ತಾರೆ. ಲೈಕ್ ವಿಚ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಲುಕಿಂಗ್ ಟು ಸ್ಟಾರ್ಟ್ ದೇರ್ ಓನ್ ಸ್ಟಾರ್ಟ್ಅಪ್ಸ್. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋ ಈ ಇನ್ಸ್ಟಿಟ್ಯೂಟ್ಗೆ ನೀವು ಹಾಗೆ ಸುಮ್ಮನೆ ಜಾಯ್ನ್ ಆಗಕ್ಕಾಗ್ಬಿಡಲ್ಲ. ಬರೀ ಡಿಸರ್ವ್ಡ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಸೀಟ್ ಕೊಡಕ್ಕೆ ಅಂತ ಹೇಳಿ ಇವರು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಹೆಸರು ಪ್ಯಾಟ್ ಆಗಿರುತ್ತೆ. ಪ್ಯಾಟ್ ಸ್ಟ್ಯಾಂಡ್ಸ್ ಫಾರ್ ಪೊಲಾರಿಸ್ ಅಡ್ಮಿಷನ್ ಟೆಸ್ಟ್. ಸೊ ಈ ಟೆಸ್ಟ್ ನ ನೀವು ತಗೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿಯಿಂದ ನಿಮಗೆ ಡಿಗ್ರಿ ಆಫರ್ ಮಾಡ್ತಾರೆ. ಅಂಡ್ ಅಲಾಂಗ್ ವಿತ್ ದಟ್ ನಿಮ್ಮ ಪ್ರೋಗ್ರಾಮ್ ಇಲ್ಲಿ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ನಿಮಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಹೋಗಿ ಪ್ಯಾಟ್ ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಆಗಿ ಆ ಎಂಟ್ರೆನ್ಸ್ ಟೆಸ್ಟ್ ನೀವು ಕ್ರ್ಯಾಕ್ ಮಾಡಿದ ತಕ್ಷಣ ನಿಮಗೆ ಒನ್ ಇಂಟರ್ವ್ಯೂಸ್ ಇರುತ್ತೆ. ಅಲ್ಲಿಗೆ ಯು ವಿಲ್ ಮೇಕ್ ಶೋರ್ ಯು ಆರ್ ಇನ್ ದ ರೈಟ್ ಪ್ಲೇಸ್ ಫಾರ್ ದ ನೆಕ್ಸ್ಟ್ 4 years. ಸೊ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಡಿಲೇ ಮಾಡಕ್ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನಾನು, ಇವಾಗಲೇ ಆ ಲಿಂಕ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಪ್ಯಾಟ್ ಎಕ್ಸಾಮಿನೇಷನ್ಗೆ. ಎಲ್ಲರೂ ಆಲ್ಮೋಸ್ಟ್ ಈ ಎಕ್ಸಾಮಿನೇಷನ್ ನ ಕ್ಲಿಯರ್ ಮಾಡೋ ಅಬಿಲಿಟಿ ಇದೆ. ಸೊ ಎಕ್ಸಾಮಿನೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಂಡ್ ಈ ಪ್ಯಾಟ್ ಎಕ್ಸಾಮಿನೇಷನ್ ಇಂದ ನೀವು ಸ್ಕಾಲರ್ಶಿಪ್ಸ್ ನ ಕೂಡ ಕ್ಲೈಮ್ ಮಾಡೋ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಸೊ ಯಾಕೆ ಮಿಸ್ ಮಾಡ್ಕೋತೀರಾ? ಇವಾಗಲೇ ಈ ಪ್ಯಾಟ್ ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಆಗಿ ಅಂಡ್ ಎಕ್ಸಾಮಿನೇಷನ್ ಆದಷ್ಟು ಚೆನ್ನಾಗಿ ಕೊಡಿ. ಲೈಕ್ ಕ್ಲಿಯರ್ ಆಗೋದು ಬಿಡೋದು ಸೆಕೆಂಡ್ರಿ, ಬಟ್ ಇನ್ ಕೇಸ್ ಕ್ಲಿಯರ್ ಆಯ್ತು ಅಂದ್ರೆ ಯು ವಿಲ್ ಬಿ ಇನ್ ದ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ದ ನೆಕ್ಸ್ಟ್ 4 years, ವಿಚ್ ಇಸ್ ಆಕ್ಚುಲಿ ಇಂಪಾರ್ಟೆಂಟ್. ಆಮೇಲೆ ಮಾಡ್ಕೊಳ್ಳೋಣ ಅಂತ ಪ್ರೊಕ್ರಾಸ್ಟಿನೇಟ್ ಮಾಡಕ್ ಹೋಗ್ಬೇಡಿ, ಅಷ್ಟರಲ್ಲಿ ನಿಮ್ಮ ಆಪರ್ಚುನಿಟಿ ಮಿಸ್ ಕೂಡ ಆಗ್ಬೋದು. ಸೊ ಇವತ್ತೇ ಈ ಅಪ್ಲಿಕೇಶನ್ ನ ಫಿಲ್ ಮಾಡಿ ನಿಮ್ಮ ಟೆಸ್ಟ್ಗೆ ನಿಮ್ಮ ಸ್ಪಾಟ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಅಂಡ್ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಇನ್ನೂ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ ನಿಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ. ಸೊ ಇದಿಷ್ಟಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನೋಡ್ಬಿಟ್ಟು ಆದಷ್ಟು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.